ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಮಧ್ಯವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಮಧ್ಯ ಭಾಗದ 2 ಅಂಕಗಳ ಪ್ರಶ್ನೆಗಳನ್ನು ಉತ್ತರವನ್ನು ಈಗ ನಾವು ಗಮನಿಸೋಣ. ಮೊದಲನೆಯದಾಗಿ, ಕದಡಿದ ಸಲಿಲಂ ತಿಳಿವಂದದೆ, ನಾಗಚಂದ್ರ ಕವಿ ಬರೆದಂತಹ ಕದಡಿದ ಸಲಿಲಂ ತಿಳಿವಂದದೆ ಈ ಪಾಠದ 2 ಅಂಕಗಳ ಪ್ರಶ್ನೆಗಳು. ಅಂದರೆ ಇದು 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕಗಳಿಗೆ ಬರುವಂಥದ್ದು. ಮೊದಲನೆಯದು, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಉತ್ತರ: ಬಹುರೂಪಿಣಿ ವಿದ್ಯೆಯು ಚಕ್ರಧಾರಿಯಾದ ಲಕ್ಷ್ಮೀಧರ ಲಕ್ಷ್ಮಣನನ್ನು ಕೊನೆಯ ಜನ್ಮದಲ್ಲಿರುವ ರಾಮನನ್ನು ಬಿಟ್ಟು ಉಳಿದವರನ್ನು ಜೀವಸಹಿತ ಉಳಿಯಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ನೀಡಿತು. ಎರಡನೇ ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ಉತ್ತರ: ನಿಮಗೆ ಇಷ್ಟೊಂದು ಭಂಗವನ್ನು ಮಾಡಿದ ಅಂಗದಾದಿಗಳನ್ನು ಭ್ರೂಭಂಗ ಮಾತ್ರದಲ್ಲಿಯೇ ಸೆರೆ ಹಿಡಿದು ತಂದು ನಿಮ್ಮ ಮುಂದೆ ಅವಮಾನಿಸುವೆನು ಎಂದು ಅಂತಃಪುರದ ಸ್ತ್ರೀಯರನ್ನು ಸಂತೈಸಿದನು. ಮೂರನೇ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನು ಆಗಮಿಸಿದುದನ್ನು ಖಚರ ಕಾಂತೆಯರಿಂದ ತಿಳಿದ ಸೀತೆಯು ರಾಮಲಕ್ಷ್ಮಣರ ಬಗೆಗೆ ಏನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ತಲ್ಲಣಗೊಂಡಳು. ನಾಲ್ಕನೇ ಪ್ರಶ್ನೆ, ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ಉತ್ತರ: ಬಹುರೂಪಿಣಿ ವಿದ್ಯೆ ನನಗೆ ಸಾಧಿತವಾಯಿತು. ಇನ್ನು ನನಗೆ ಅಸಾಧ್ಯವಾದ ಶತ್ರುಗಳಿಲ್ಲ. ನಿನ್ನ ನೆಚ್ಚಿನ ರಾಮನ ಸಹವಾಸವನ್ನು ಬಿಟ್ಟು ನನ್ನನ್ನು ಒಪ್ಪಿ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ರಾವಣನು ಸೊಕ್ಕಿನಿಂದ ನುಡಿದನು. ಐದನೆಯ ಪ್ರಶ್ನೆ, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಉತ್ತರ: ಸೀತೆ ರಾವಣನ ಎದುರಿಗೆ ಮೂರ್ಛೆ ಹೋಗಿ ನೆಲಕ್ಕೆ ಉರುಳಲು ಅವನಲ್ಲಿ ಅನುಕಂಪ ಹುಟ್ಟಿತು. ಅವನು ಕರುಣೆಯಿಂದ ತನ್ನನ್ನು ತಾನೇ ಹಳಿದುಕೊಂಡು ಕರ್ಮಾಧೀನವಾಗಿ ಹುಟ್ಟಿದ್ದ ದುಷ್ಪಾಪದ ದುಷ್ಪರಿಣತಿಯನ್ನು ತ್ಯಜಿಸಿದನು. ಕದಡಿದ ನೀರು ತಿಳಿಯಾಗುವಂತೆ ತನಗೆ ತಾನೇ ಅರಿತುಕೊಂಡ ರಾವಣನಲ್ಲಿ ಸೀತೆಯ ಬಗ್ಗೆ ವೈರಾಗ್ಯ ಉಂಟಾಯಿತು. ಆರನೆಯ ಪ್ರಶ್ನೆ, ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ಉತ್ತರ: ರಾವಣನು ತನ್ನ ಆಪ್ತರನ್ನು ಕುರಿತು, ಗುಣದ ಪರಿಪಾಲನೆಗಾಗಿ ಸೀತೆಯು ನನಗೆ ಮನಸ್ಸು ನೀಡಲಿಲ್ಲ. ದಿವ್ಯ ಭೂಷಣ ವಸನ ಖೇಚರ ರಾಜ್ಯಲಕ್ಷ್ಮಿಯನ್ನು ತೃಣಕ್ಕೆ ಸಮಾನಾಗಿ ಭಾವಿಸಿದಳು ಈಕೆ. ಮೊದಲೇ ಪೌರುಷ ಪ್ರಣಯಿಯಾಗಿದ್ದ ನಾನು ನನ್ನ ಪಾಪದಿಂದ ಹೀಗೆ ಗುಣಹಾನಿಯಾಗುವುದನ್ನು ಅಪೇಕ್ಷಿಸುವೆನೆ ಎಂದು ನುಡಿದನು. ಏಳನೆಯ ಪ್ರಶ್ನೆ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ? ಉತ್ತರ: ಸೀತೆಯನ್ನು ಈಗಲೇ ಕರೆದೊಯ್ದು ರಾಮನಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮ, ಅಧಿಕ ಸಾಮರ್ಥ್ಯ, ವೀರತನ, ಬಿರುದುಗಳು ವ್ಯರ್ಥವಾಗುವವು, ಅಲಕ್ಷಿಸಿದಂತಾಗುವುದು. ಹಾಗಾಗದಂತಿರಲು ರಾವಣ ಬಯಸಿದನು. ಎಂಟನೇ ಪ್ರಶ್ನೆ, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ಉತ್ತರ: ತನ್ನ ಬಾಹುಬಲವನ್ನು ಎರಡೂ ಸೈನ್ಯಗಳು ಹೊಗಳುವಂತೆ ಲಕ್ಷ್ಮಣನನ್ನು ರಾಮನನ್ನು ಯುದ್ಧದಲ್ಲಿ ವಿರಥರನ್ನಾಗಿ ಮಾಡಿ ಸೆರೆ ಹಿಡಿದು ತಂದು ಅವರಿಗೆ ಸೀತೆಯನ್ನು ಕೊಡುತ್ತೇನೆ ಎಂದು ರಾವಣನು ಅಂತಿಮ ನಿರ್ಧಾರಕ್ಕೆ ಬರುತ್ತಾನೆ. ವಿದ್ಯಾರ್ಥಿಗಳೇ, ಈಗ ಎರಡನೆಯ ಪದ್ಯ ವಚನಗಳು ನೋಡಿ. ಬಸವಣ್ಣನವರ ವಚನಗಳು. ಯಾವ ಗುಣಗಳಿಲ್ಲದವನು ಡಾಂಭಿಕ ನೆನೆಸುತ್ತಾನೆ? ಉತ್ತರ: ಮನ ಬೆರೆತಾಗ ತನು ಕರಗುವ, ಸ್ಪರ್ಶದಲ್ಲಿ ಪುಳಕಗೊಳ್ಳುವ, ಕಂಡಾಗ ಅಶ್ರುಜಲ ಸುರಿಯುವ, ನುಡಿಯುವಾಗ ಗಂಟಲು ತೇವ ಹೊಂದುವ ಗುಣಗಳು ಇಲ್ಲದವನು ಡಾಂಭಿಕ ನೆನೆಸುತ್ತಾನೆ. ಎರಡನೇ ಪ್ರಶ್ನೆ, ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಉತ್ತರ: ಅರ್ಥರೇಖೆಯಿದ್ದು ಆಯುಷ್ಯರೇಖೆ ಇಲ್ಲದಂತೆ, ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿರುವ ಕನ್ನಡಿಯಂತೆ,
ಮರ್ಕಟನ ಕೈಯಲ್ಲಿನ ಮಾಣಿಕ್ಯದಂತೆ ಶಿವಪಥವನ್ನು ಅರಿಯದವನ ಭಕ್ತಿ ಪ್ರಯೋಜನವಿಲ್ಲ ಎಂದು ವಿಡಂಬಿಸಲಾಗಿದೆ. ಮೂರನೆಯ ಪ್ರಶ್ನೆ, ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಈಗ ಉರಿಲಿಂಗ ಪೆದ್ದಿಯ ವಚನಗಳು. ಮೊದಲನೆಯ ಪ್ರಶ್ನೆ, ಸೂರ್ಯ ಮತ್ತು ದೀಪಗಳಿಂದ ಆಗುವ ಉಪಯೋಗಗಳು ಯಾವುವು? ಉತ್ತರ, ಸೂರ್ಯನಿಂದ ಹಗಲು ಉಂಟಾಗುತ್ತದೆ, ದೀಪದಿಂದ ಬೆಳಕು ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಯಾರು ಮನೆ ಮನೆಯನ್ನು ತಿರಿಯನು, ಕೆರೆಯ ಉದಕವನ್ನು ಅರಸದವನು ಯಾರು? ಉತ್ತರ, ಪರುಷದ ಶಿಲೆಯ ಮನೆಯಲ್ಲಿ ಇರುವವನು ಮನೆ ಮನೆಯನ್ನು ತಿರಿಯನು, ತೊರೆಯೊಳಗೆ ಇರುವವನು ಬಾಯಾರಿದರೆ ಕೆರೆಯ ಉದಕವನ್ನು ಅರಸುವುದಿಲ್ಲ. ಮೂರನೇ ಪ್ರಶ್ನೆ, ಗುರುವಿನ ಲಕ್ಷಣಗಳೇನು? ಗುರುವು ಲಘುವಾದ ವರ್ತನೆಯನ್ನು ತೋರುವುದಿಲ್ಲ. ಲಘುವಾಗಿ ವರ್ತಿಸಿದರೆ ಅವನು ಗುರುವಾಗಲಾರ. ಗುರುವು ಲಿಂಗ ಜಂಗಮ ಪ್ರಸಾದಗಳನ್ನು ಹಗುರವಾಗಿ ಕಾಣುವುದಿಲ್ಲ. ಇದು ಗುರುವಿನ ಲಕ್ಷಣವಾಗಿದೆ. ಇನ್ನು ಪುಲಿಗೆರೆ ಸೋಮನಾಥ ಬರೆದಂತಹ ಪಗೆಯಂ ಬಾಲಕನೆಂಬರೆ ಇದರ 2 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥ ಹೇಳಿದ್ದಾನೆ? ಉತ್ತರ, ಕೆಲವನ್ನು ಬಲ್ಲವರಿಂದ, ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತಾ, ಕೆಲವನ್ನು ನೋಡಿ, ಕೆಲವನ್ನು ತನ್ನ ಸ್ವಂತ ಅರಿವಿನಿಂದ ಮತ್ತು ಕೆಲವನ್ನು ಸಜ್ಜನರ ಸಂಘದಿಂದ ಕಲಿಯಬೇಕು ಎಂದು ಸೋಮನಾಥ ಹೇಳಿದ್ದಾನೆ. ಎರಡನೇ ಪ್ರಶ್ನೆ, ಧನ ಮತ್ತು ಸುತ ವಿಷಯಗಳಲ್ಲಿ ಸೋಮನಾಥನ ಅಭಿಪ್ರಾಯವೇನು? ಉತ್ತರ, ಅನುಭವಿಸಲು ಬಾರದ ಧನವಿದ್ದು ಪ್ರಯೋಜನವಿಲ್ಲ. ಹಾಗೆಯೇ ಮುಪ್ಪಿನ ಕಾಲದಲ್ಲಿ ಒದಗದ ಸಹಾಯ ಸಾಕದಂತಹ ಮಗನಿದ್ದು ಪ್ರಯೋಜನವಿಲ್ಲ ಎಂದು ಸೋಮನಾಥ ಅಭಿಪ್ರಾಯಪಡುತ್ತಾನೆ. ಮೂರನೇ ಪ್ರಶ್ನೆ, ರಾಜ ಮತ್ತು ಮಂತ್ರಿಗಳಿಗೆ ಯಾವ ಯಾವ ಅರ್ಹತೆಗಳು ಇರಬೇಕು ಎಂದು ಸೋಮನಾಥನು ಹೇಳಿದ್ದಾನೆ? ಉತ್ತರ, ಕೋಪವನ್ನು ತ್ಯಜಿಸಿ ದಯಾಗುಣವನ್ನು ರಾಜನು ಹೊಂದಿರಬೇಕು. ಲೋಕದಲ್ಲಿ ನಾನಾ ಚತುರತೆಗಳನ್ನು ಬಲ್ಲವನು, ಚತುರೋಪಾಯಗಳನ್ನು ಬಲ್ಲವನು ಮಂತ್ರಿಯಾಗಬೇಕು ಎಂದು ರಾಜ ಮತ್ತು ಮಂತ್ರಿಗಳಿಗೆ ಇರಬೇಕಾದ ಅರ್ಹತೆಗಳನ್ನು ಸೋಮನಾಥ ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ, ಶುಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯಗಳೇನು? ಉತ್ತರ, ಕೆಟ್ಟ ಪಾಪಿ ಎಷ್ಟು ಮಿಂದರೂ ಶುಚಿಯಾಗನು. ಕಾಗೆ ನೀರೊಳಗೆ ಮುಳುಗಿ ಎದ್ದರೆ ಬೆಳ್ಳಗಾಗಲು ಸಾಧ್ಯವಿಲ್ಲ. ಬೇವಿನ ಫಲವನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿದರೂ ಅದರ ಕಹಿ ಸ್ವಾದವನ್ನು ಬಿಡದು ಎಂದು ಸೋಮನಾಥ ಹೇಳುತ್ತಾನೆ. ಇನ್ನು ಪುರಂದರದಾಸರು ಬರೆದಂತಹ ಜಾಲಿಯ ಮರದಂತೆ ಈ ಕೀರ್ತನೆಯ 2 ಅಂಕಗಳ ಪ್ರಶ್ನೆಗಳು ನೋಡೋಣ. ಒಂದನೇ ಪ್ರಶ್ನೆ, ಜಾಲಿಯ ಮರದ ನಿರರ್ಥಕತೆಯನ್ನು ಪುರಂದರದಾಸರು ಹೇಗೆ ತಿಳಿಸಿದ್ದಾರೆ? ಉತ್ತರ, ಜಾಲಿಯ ಮರವು ಅಮೂಲಾಗ್ರ ಪರ್ಯಂತ ಮುಳ್ಳುಗಳಿಂದ ಕೂಡಿರುತ್ತದೆ. ಬಿಸಿಲಲ್ಲಿ ಬಳಲಿ ಬಂದವರಿಗೆ ನೆರಳಾಗಲಿ, ಹಸಿದವರಿಗೆ ಹಣ್ಣಾಗಲಿ, ಸುವಾಸನೆಯ ಹೂವಾಗಲಿ, ಮರದ ಕೆಳಗೆ ಕುಳಿತುಕೊಳ್ಳಲು ಸ್ಥಳವಾಗಲಿ ಇರುವುದಿಲ್ಲ. ಜಾಲಿಯ ರಸಾಸ್ವಾದ ವಿಷದಂತೆ ಇರುತ್ತದೆ. ಒಟ್ಟಿನಲ್ಲಿ ಜಾಲಿಯ ಮರದಿಂದ ಯಾವ ಪ್ರಯೋಜನವೂ ಇಲ್ಲ ಎಂದು ಅದರ ನಿರರ್ಥಕತೆಯನ್ನು ಪುರಂದರದಾಸರು ತಿಳಿಸಿದ್ದಾರೆ. ಎರಡನೇ ಪ್ರಶ್ನೆ, ಯಾರಿಗೆ ಷಡ್ರಸಾನ್ನವನ್ನು ಇಕ್ಕಿ ಉಪಯೋಗವಿಲ್ಲ ಏಕೆ? ಉತ್ತರ, ಊರ ಹಂದಿಗೆ ಷಡ್ರಸಾನ್ನವನ್ನು ಇಕ್ಕಿ ಉಪಯೋಗವಿಲ್ಲ. ಏಕೆಂದರೆ ಅದು ದಿನವೂ ಮೃಷ್ಟಾನ್ನವನ್ನೇ ತಿಂದರೂ ತನ್ನ ನಾರುವ ದುರ್ಗಂಧವನ್ನು ಬಿಡುವುದಿಲ್ಲ. ಹೊಲಸು ವಾಸನೆ ಬೀರುವುದು ಅದರ ಹುಟ್ಟುಗುಣವೇ ಆಗಿದೆ. ಮೂರನೇ ಪ್ರಶ್ನೆ, ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ? ಉತ್ತರ, ಘೋರ ಪಾಪಿಗೆ ತತ್ವಜ್ಞಾನವನ್ನು ಹೇಳಿ ಪ್ರಯೋಜನವಿಲ್ಲ. ಏಕೆಂದರೆ ಅವನ ದುರ್ಗುಣ ಹೋಗಲಾಡಿಸಲು ಮಾಡುವ ತತ್ವಬೋಧನೆಯಿಂದಲೂ ತನ್ನ ಕ್ರೂರ ಕರ್ಮವನ್ನು ಬಿಟ್ಟು ಸಜ್ಜನನಾಗುವುದಿಲ್ಲ. ನಾಲ್ಕನೇ ಪ್ರಶ್ನೆ, ದುರ್ಜನರ ಕಾರ್ಯ ಯಾವ ಬಗೆಯದು? ಉತ್ತರ,
ದುರ್ಜನರಿಂದ ಯಾರಿಗೂ ಪ್ರಯೋಜನವಿಲ್ಲ. ಆದರೂ ತಮ್ಮ ಭಿನ್ನಾಣದ ಮಾತುಗಳಿಂದ ಕೊನೆ ಮೊದಲಿಲ್ಲದಂತೆ ಮಾತನಾಡುತ್ತಾರೆ. ಅನ್ನಕ್ಕೆ ಸೇರುವ ನಾಯಿ ಕುನ್ನಿಗಳಂತೆ ಅವರ ಕಾರ್ಯವು ಹಿಂಸಾತ್ಮಕವಾದುದು ಎಂದು ಪುರಂದರದಾಸರು ಹೇಳುತ್ತಾರೆ. ಇನ್ನು ಜನಪದ ಗೀತೆ ಹಬ್ಬಲಿ ಅವರ ರಸಬಳ್ಳಿ. ಇದರ 2 ಅಂಕಗಳ ಪ್ರಶ್ನೆಗಳು ನೋಡೋಣ. 1ನೇದು, ಬಡತನ ಹೇಗೆ ಬಯಲಾಯಿತು? ಉತ್ತರ: ಬಡತನ ಬಂದಾಗ ಮಕ್ಕಳನ್ನು ಹೊಡೆಯಬಾರದು. ಮಕ್ಕಳು ಹೊರಗೆ ಆಟವಾಡಿ ಬಂದು ತೊಡೆಯೇರಿ ಕುಳಿತು ಮುದ್ದಿನ ಮಾತುಗಳನ್ನು ಆಡುತ್ತಿದ್ದರೆ ಅದನ್ನು ಕೇಳುತ್ತಾ ಬಡತನ ಬಯಲಾಗುತ್ತದೆ. 2ನೇ ಪ್ರಶ್ನೆ, ಇದ್ದಷ್ಟು ಬುದ್ಧಿಯನ್ನು ಹೇಗೆ ಕಳೆದುಕೊಳ್ಳುತ್ತಾರೆ? ನಮ್ಮ ನೆರೆಯವರು ಬುದ್ಧಿವಂತರಾಗಿರಬೇಕು. ನೆರೆಮನೆಯವರು ತಾವೇ ಸ್ವತಃ ಬುದ್ಧಿಹೀನರಾಗಿದ್ದರೆ ಅವರಿಂದ ನಮಗೆ ಇರುವಷ್ಟು ಬುದ್ಧಿಯೂ ಕೂಡ ಹಾಳಾಗುತ್ತದೆ ಅಥವಾ ಕಳೆದುಕೊಳ್ಳಬೇಕಾಗುತ್ತದೆ. 3ನೇ ಪ್ರಶ್ನೆ, ಹಿತ್ತಾಳೆಗಿಂತ ಬಲುಹೀನ ಯಾವುದು? ಉತ್ತರ: ಉತ್ತಮರ ಗೆಳೆತನವು ಶುದ್ಧ ಬಂಗಾರದಂತೆ, ಪುತ್ಥಳಿ ಬಂಗಾರದಂತೆ. ಹೀನರ ಗೆಳೆತನವು ಹಿತ್ತಾಳೆಗಿಂತ ಬಲುಹೀನವಾಗಿರುತ್ತದೆ. 4ನೇ ಪ್ರಶ್ನೆ, ಹಡೆದವ್ವನನ್ನು ಯಾವಾಗ ನೆನೆಯಬೇಕು? ಉತ್ತರ: ಹಡೆದವ್ವನನ್ನು ನೆನೆಯಲು ಇಂತಹುದೇ ಸಮಯ, ಇಂತಹುದೇ ಹೊತ್ತು ಎಂಬುದಿಲ್ಲ. ಆದರೂ ಜನರೆಲ್ಲ ಉಂಡು ಮಲಗಿದಾಗ, ಬೆಳಗ್ಗಿನ ಬೆಳ್ಳಿ ಚುಕ್ಕಿ ಮೂಡುವಾಗ ನೆನೆಯಬೇಕು. 5ನೇ ಪ್ರಶ್ನೆ, ಹಡೆದ ತಂದೆ ತಾಯಿಯರ ಮಹತ್ವ ತಿಳಿಸಿರಿ. ಉತ್ತರ: ಉಂಗುರ ಉಡುದಾರಗಳು ಮುರಿದರೆ ಮತ್ತೆ ಮಾಡಿಸಬಹುದು. ಪ್ರೀತಿಯ ಹೆಂಡತಿ ಸತ್ತರೆ ಮತ್ತೊಬ್ಬ ಹೆಂಡತಿಯನ್ನು ತರಬಹುದು. ಆದರೆ ಹಡೆದ ತಂದೆ ತಾಯಿಯರು ಮತ್ತೆ ಸಿಗುವುದಿಲ್ಲ. ದ ರ ಬೇಂದ್ರೆ ಬರೆದಂತಹ ಬೆಳಗು ಜಾವ ಈ ಪದ್ಯವನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. 1ನೇ ಪ್ರಶ್ನೆ, ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಉತ್ತರ: ಮೂಡಣ ದಿಕ್ಕು ಕಣ್ಣು ತೆರೆದಾಗ ನಕ್ಷತ್ರಗಳು ಜಾರಿ ಕತ್ತಲೆ ಸೋರಿ ಹೋಗುತ್ತದೆ. ಜೇನ್ನೊಣದ ಎದೆಗೆ ಮಾರ ಹೂಬಾಣ ಬಿಟ್ಟಂತೆ ಅವು ಹಾರಾಡುತ್ತವೆ. ಆಗ ಗುಡಿ ಗೋಪುರಗಳಿಗೆ ಬಲೆ ಬೀಸಿದಂತೆ ಬೆಳಕು ಬೇಟೆಗಾರ ಬರುತ್ತಾನೆ. 2ನೇ ಪ್ರಶ್ನೆ, ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು? ಉತ್ತರ: ಜೀವನದ ಆನಂದ ರಸವನ್ನು ಕುಡಿಯಲು ಹುಸಿನಿದ್ದೆ ಸಾಕು. ಬಾಳಿನಲ್ಲಿ ಯೌವನವು ತುಂಬಿರುವವರೆಗೆ ಅದನ್ನು ಸಂಪೂರ್ಣವಾಗಿ ಸಾರ್ಥಕಪಡಿಸಿಕೊಳ್ಳಬೇಕು. ಹುಸಿನಿದ್ದೆ ಬಿಟ್ಟು ಬೇಗ ಎದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಸಂದೇಶ ನೀಡುತ್ತಾರೆ. 3ನೇ ಪ್ರಶ್ನೆ, ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು? ಉತ್ತರ: ಹುಸಿನಿದ್ದೆ ಎಂಬುದು ಸೋಮಾರಿಗಳ ಲಕ್ಷಣ. ಬೆಳಗು ಜಾವದ ಸವಿಯನ್ನು ಸವಿಯಲು ಬೇಗ ಏಳಬೇಕು. ಅಂತೆಯೇ ಬಾಳಿನಲ್ಲಿ ಹೆಚ್ಚು ಹೆಚ್ಚು ಕಾರ್ಯಶೀಲರಾಗಿ ತುಂಬಿದ ಜೀವನ ನಡೆಸಲು ಬೇಗ ಎಚ್ಚರಗೊಳ್ಳಿ ಎಂದು ಕವಿ ಮಕ್ಕಳಿಗೆ ಹೇಳುತ್ತಾರೆ. 4ನೇ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಉತ್ತರ: ಕವಿಯ ಪ್ರಕಾರ ಯೌವನವು ಜೀವನದ ಬೆಳಗು ಜಾವ. ಯೌವನದ ಕಾಲದಲ್ಲಿ ನಿರಂತರವಾಗಿ ಕಾರ್ಯಶೀಲರಾಗಿ ಜೀವನವನ್ನು ಸಾರ್ಥಕಗೊಳಿಸಬೇಕು. ಯೌವನವು ಮನುಷ್ಯನ ಆಯಸ್ಸಿನ ಸುಗ್ಗಿಯ ಕಾಲವೂ ಹೌದು. ಮುಪ್ಪು ಜೀವನದ ಸಂಧ್ಯಾಕಾಲ ಮತ್ತು ಚಿಂತನೆಗಳಿಂದ ಆವರಿಸಿರುತ್ತದೆ ಎಂದು ಕವಿ ಮುಪ್ಪು ಮತ್ತು ಹರೆಯದ ವ್ಯತ್ಯಾಸವನ್ನು ಹೇಳುತ್ತಾರೆ. 5ನೇ ಪ್ರಶ್ನೆ, ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ? ಉತ್ತರ: ಪ್ರತಿದಿನವೂ ಬಾನಿನಲ್ಲಿ ಕತ್ತಲೆಯು ಸರಿದು ಪ್ರಕಾಶ ಕಾಂತಿಗಳು ಮೂಡುತ್ತವೆ. ಅದೇ ರೀತಿ ಪ್ರತಿ ವಸಂತ ಕಾಲದಲ್ಲೂ ಮರಗಳು ಚಿಗುರುತ್ತವೆ. ಹೀಗೆ ಬಾನು ಮತ್ತು ಮರಗಳು ನಿತ್ಯ ನೂತನ ಎಂದು ಕವಿ ಹೇಳಿದ್ದಾರೆ. ಇನ್ನು GS ಶಿವರುದ್ರಪ್ಪ ಅವರು ಬರೆದಂತಹ ಮುಂಬೈ ಜಾತಕ ಇದರ 2 ಅಂಕಗಳ ಪ್ರಶ್ನೆಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ. 1ನೆಯ ಪ್ರಶ್ನೆ, ಮಗು ಹುಟ್ಟಿದ್ದು ಬೆಳೆದುದು ಎಲ್ಲಿ? ಉತ್ತರ: ಮಗು ಹುಟ್ಟಿದ್ದು ಆಸ್ಪತ್ರೆಯಲ್ಲಿ, ಬೆಳೆದದ್ದು ಬಸ್ಸು, ಟ್ರಾಮ್, ಕಾರು, ಟ್ಯಾಕ್ಸಿ, ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ. 2ನೇ ಪ್ರಶ್ನೆ, ಮಗು ಏನನ್ನು ಕುಡಿದು ಬೆಳೆಯುವುದು?
ಉತ್ತರ: ಮಗು ಕಾಣದ ಎಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲನ್ನು, ಗ್ರೈಪ್ ವಾಟರ್, ಸಿರಪ್, ಹಾರ್ಲಿಕ್ಸ್ಗಳನ್ನು ಕುಡಿದು ಬೆಳೆಯುವುದು. ಮೂರನೇ ಪ್ರಶ್ನೆ: ಮಗು ಏನೇನು ಕಲಿಯಿತು? ಉತ್ತರ: ಮಗು ಕ್ಯೂ ನಿಲ್ಲುವುದನ್ನು, ಫುಟ್ಪಾತಿನಲ್ಲೇ ಸಂಚರಿಸುವುದನ್ನು, ರಸ್ತೆ ದಾಟುವಾಗ ಎಚ್ಚರಿಕೆಯನ್ನು, ಎಲ್ಲಿಯೂ ನಿಲ್ಲದೆ ಓಡುವ ಬದುಕನ್ನು, ಹೇಗಾದರೂ ಎಲ್ಲಾದರೂ ಅವರಿವರನ್ನು ತಳ್ಳಿಯಾದರೂ ಸರಿ ಮುನ್ನುಗ್ಗಿ ಒಂದು ಸ್ಥಾನ ಗಿಟ್ಟಿಸಿಕೊಳ್ಳುವುದನ್ನು, ಮಾನವೀಯತೆ ಇಲ್ಲದೆ ಜನರನ್ನು ಹೀರುವುದನ್ನು ಕಲಿಯಿತು. ನಾಲ್ಕನೇ ಪ್ರಶ್ನೆ: ಮಗುವಿನ ಪಾಲಿಗೆ ತಾಯಿ ಹೇಗಿದ್ದಾಳೆ? ಉತ್ತರ: ದಿನವೂ ಸಾವಿರ ಸಾವಿರ ಗಾಲಿಗಳು ಉರುಳುವ ರಸ್ತೆಗಳ ಅಂಚಿನಲ್ಲೇ ಕೈ ಹಿಡಿದು ನಡೆಸುವವಳು. ಇರುವ ಒಂದಿಂಚು ಜಾಗದ ಕೋಣೆಯಿಂದಲೇ ಹೊರ ಪ್ರಪಂಚದ ಪರಿಚಯ ಮಾಡಿಕೊಡುವವಳು ತಾಯಿ. ತಾಯಿ ಎಂದರೆ ಮಗುವಿನ ಪಾಲಿಗೆ ಇಷ್ಟೇ ಆಗಿದ್ದಾಳೆ. ಐದನೇ ಪ್ರಶ್ನೆ: ತಂದೆ ಮಗುವಿಗೆ ಕಾಣಿಸಿಕೊಳ್ಳುವ ಬಗೆ ಹೇಗೆ? ಉತ್ತರ: ಬೆಳಗ್ಗಿನಿಂದಲೂ ಸಂಜೆಯವರೆಗೂ ಕಣ್ಮರೆಯಾಗಿ ಎಲ್ಲೋ ರಜಾದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಾಣುವ ಕೆಮ್ಮುತ್ತಾ ಕೂರುವ ಪ್ರಾಣಿಯಂತೆ ತಂದೆ ಮಗುವಿಗೆ ಕಾಣುತ್ತಾನೆ. ಆರನೇ ಪ್ರಶ್ನೆ: ಮಗು ಕಲಿತ ವಿದ್ಯೆಗಳು ಯಾವುವು? ಉತ್ತರ: ಮಗು ಕಲಿತ ವಿದ್ಯೆಗಳೆಂದರೆ ಮಹಾನಗರಗಳಲ್ಲಿ 4 ಗೋಡೆಗಳ ನಡುವೆ ಶಾಲೆ ಕಾಲೇಜುಗಳಲ್ಲಿ ಕಲಿಸಿದ್ದು, ದಾರಿ ಬದಿಯ 100 ಆಕರ್ಷಕ ಜಾಹೀರಾತುಗಳು ತಲೆಯಲ್ಲಿ ತುರುಕಿದ್ದು, ರೇಡಿಯೋಗಳ ವ್ಯಾಪಾರ ವಿಭಾಗ ಪ್ರಭಾವ ಬೀರಿದ್ದು, ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಅಂದರೆ ಹುಡುಗಿಯರ ಕಡೆಗೆ ಕಣ್ಣಾಡಿಸುವುದನ್ನು ಮಾತ್ರ ಕಲಿತ ವಿದ್ಯೆಗಳು. ಏಳನೆಯ ಪ್ರಶ್ನೆ: ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆ ನೀಡಿ. ಉತ್ತರ: ಅವಸರವಾಗಿ ಹೆಜ್ಜೆ ಹಾಕುತ್ತಾ ಧಾವಂತದಿಂದ ಓಡುವ ಜನಗಳು, ಬೆಳಿಗ್ಗೆ ಏಳುತ್ತಲೇ ಬಟ್ಟೆಯಲ್ಲಿ ಮೈತುರುಕಿ ಓಡುತ್ತಾ ರೈಲನ್ನೋ ಬಸ್ಸನ್ನೋ ಹಿಡಿದು ಕೆಲಸಕ್ಕೆ ಓಡುವುದು ಮುಂಬೈನ ಅವಸರದ ಜೀವನ ಚಿತ್ರಕ್ಕೆ 2 ಉದಾಹರಣೆಗಳು. ಈಗ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಂತಹ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಕವನದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆ: ಮುದುಕಿಯ ಜೀವ ಎಳೆಯುತ್ತಿರುವುದು ಏಕೆ? ಉತ್ತರ: ಫೋನು ಝಣಗುಟ್ಟುತ್ತಿರುವಾಗ ಅದನ್ನು ಎತ್ತಲು ಮುದುಕಿಗೆ ಸ್ವಾತಂತ್ರ್ಯವಿಲ್ಲ. ಯಾರಾದರೂ ಬೇಗ ಬರಬಾರದೆ ಎಂಬ ಕಾತರ ಮುದುಕಿಗೆ. ಆ ಕಡೆಯಿಂದ ಬರುತ್ತಿರುವ ಕರೆ ಮುದುಕನದೇ ಇರಬಹುದು ಎಂದು ಮುದುಕಿಯ ಜೀವ ಎಳೆಯುತ್ತಿದೆ. ಎರಡನೇ ಪ್ರಶ್ನೆ: ಮುದುಕ ಏನೆಂದು ಗೋಗರೆಯುತ್ತಾನೆ? ಉತ್ತರ: ಅಸ್ಸಾಂನಲ್ಲಿ ಕಿರಿಯ ಮಗನ ಜೊತೆ ಇರುವ ಮುದುಕನಿಗೆ ಅಲ್ಲಿಯ ಭಾಷೆ ಬಾರದಿರುವುದರಿಂದ ಯಾರೊಂದಿಗೂ ಮಾತನಾಡುವ ಅವಕಾಶವಿಲ್ಲ. ಹಾಗಾಗಿ ಫೋನ್ ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡುತ್ತಿರು, ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾರೆ. ಮೂರನೆಯ ಪ್ರಶ್ನೆ: ಮೊಮ್ಮಗಳ ಆತುರಕ್ಕೆ ಮುದುಕಿ ಏನಂದುಕೊಂಡಳು? ಉತ್ತರ: ಮೊಮ್ಮಗಳ ಆತುರ ಕಂಡ ಮುದುಕಿ ಗಡಿಬಿಡಿಯಲ್ಲಿ ಬಿಡುಗಡೆಗೆ ಹಾತೊರೆದು ಈ ಹುಡುಗಿ ರೈಟನ್ನೇ ರಾಂಗ್ ಎಂದುಕೊಂಡಳು. ನಾಲ್ಕನೇ ಪ್ರಶ್ನೆ: ಸೊಸೆಗೆ ಹೊರಗಿನ ಕೆಲಸ ಬರಲೆಂದು ಮುದುಕಿ ಬಯಸಿದ್ದೇಕೆ? ಉತ್ತರ: ಇವರೆಲ್ಲ ಆಚೆಗೆ ಹೋದರೆ ಒಂದಿಷ್ಟು ಹೊತ್ತು ನನ್ನ ಗಂಡ ಮುದುಕನ ಜೊತೆ ನಿರಾಳವಾಗಿ ಮಾತನಾಡಬಹುದು ಎಂದು ಆಸೆ ಹೊತ್ತು ಮುದುಕಿ ಸೊಸೆಗೆ ಈ ಹೊತ್ತು ಹೊರಗಿನ ಕೆಲಸ ಬರಲಿ ಎಂದು ಬಯಸುತ್ತಾಳೆ. ಐದನೇ ಪ್ರಶ್ನೆ: ಮುದುಕಿಯು ಯಾರನ್ನು ಏನೆಂದು ಪ್ರಾರ್ಥಿಸುವಳು? ಉತ್ತರ: ಮುದುಕಿ ಗುಟ್ಟೆ ಮಲ್ಲಪ್ಪ ದೇವರಲ್ಲಿ ಸೊಸೆಯೊಬ್ಬಳಿಗೆ ಈ ಹೊತ್ತು ಹೊರಗಿನ ಕೆಲಸ ಸಮ್ಮಿಲಿಸುವಂತೆ ಮಾಡಪ್ಪ ನಮ್ಮಪ್ಪ ಎಂದು ಪ್ರಾರ್ಥಿಸುವಳು. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಪಾಠಗಳು, ಕೆಲವೊಂದು ಪದ್ಯಗಳನ್ನು ಹೊರತುಪಡಿಸಿ ಅಂದರೆ
ಕೆಲವು ವ್ಯತ್ಯಾಸಗಳು ಇರಬಹುದು. ಹಾಗಾಗಿ ನಿಮಗೆ ಮೊದಲೇ ಗೊತ್ತಿರ್ತದೆ, ಅದನ್ನು ಕೂಡ ಓದಿಕೊಳ್ಳಿ. ನಾನೀಗ ನಮ್ಮಲ್ಲಿ ಯಾವ ರೀತಿ ಪರೀಕ್ಷೆಗೆ ಪಾಠಗಳನ್ನು ಪದ್ಯಗಳನ್ನು ಇಟ್ಟಿದ್ದಾರೆ ಅದರ ಪ್ರಕಾರ ಆಡಿಯೋಗಳನ್ನು ವಿಡಿಯೋಗಳನ್ನು ಮಾಡ್ತಾ ಹೋಗ್ತಾ ಇದ್ದೇನೆ. ಮುಂದೆ ಬರುವಂತಹ ಮಧ್ಯಾವಧಿ ಪರೀಕ್ಷೆಗೆ ನಿಮಗೆ ಶುಭವಾಗಲಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಹತ್ತಿರಕ್ಕೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.